Hello, young minds. Welcome back to Triple T Academy. Heartily congratulations to all the second PUC students. ನಿನ್ನೆ ನಿಮ್ಮ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಸ್ ರಿಸಲ್ಟ್ಸ್ ಅನೌನ್ಸ್ ಆಗಿದೆ. ಐ ಹೋಪ್ ನಿಮ್ಗೆ ಎಲ್ರಿಗೂ ಖುಷಿಯಾಗಿರ್ತಕ್ಕಂಥ ರಿಸಲ್ಟ್ಸನ್ನೇ ಬಂದಿದೆ ಅಂತ ಭಾವಿಸ್ತೀನಿ. ಸೊ ಇಫ್ ನಾಟ್, ಡೋಂಟ್ ವರಿ. ಸೊ ಕರ್ನಾಟಕ ಗೌರ್ಮೆಂಟ್ ನಿಮಗೆ ಎಕ್ಸಾಮ್ 2 ಆ್ಯಂಡ್ ಎಕ್ಸಾಮ್ 3 ಆಪ್ಷನ್ಸು ಸಹ ಕೊಟ್ಟಿದ್ದಾರೆ. ಸೊ ದಟ್ ಯು ಕ್ಯಾನ್ ಸ್ಕೋರ್ ವೆಲ್ ಇನ್ ಎಕ್ಸಾಮ್ 2 ಆರ್ ಎಕ್ಸಾಮ್ 3. ಯಾರಿಗೆಲ್ಲ ಒಳ್ಳೆ ಮಾರ್ಕ್ಸ್ ಸಿಗಿಲ್ಲ ಅಂತ ಭಾವಿಸ್ತಿರೋ ಅವ್ರಿಗೆ ನಿಮ್ಮ ಫಸ್ಟ್ ಎಕ್ಸಾಮ್ ರಿಸಲ್ಟ್ಸ್ ಅನೌನ್ಸ್ ಆಗಿದೆ. ಸೊ ವೆರಿ ಇಂಪಾರ್ಟೆಂಟ್, ನಿಮ್ಮ KCET ಎಕ್ಸಾಮ್ ಅಪ್ರೋಚ್ ಆಗ್ತಿದೆ. ಸೊ ಡೋಂಟ್ ವರಿ ಅಬೌಟ್ ಅದರ್ ಎಕ್ಸಾಮ್ಸ್. KCET ಕಾನ್ಸಂಟ್ರೇಟ್ ಮಾಡಿ. 16th ಆ್ಯಂಡ್ 17th ಆಫ್ ಏಪ್ರಿಲ್ ನಿಮ್ಮ KCET ಎಕ್ಸಾಮ್ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಮೈಂಡನ್ನು ಡಿಸ್ಟ್ರಾಕ್ಟ್ ಮಾಡ್ದಲೆ ಸೊ ಫೋಕಸ್ ಆನ್ KCET ಸೊ ಯು ಕ್ಯಾನ್ ಡೂ ಗುಡ್ ಇನ್ ಯುವರ್ ಅದರ್ ಎಕ್ಸಾಮ್ಸ್. ಸೊ ಎಕ್ಸಾಮಿನೇಷನ್ಸ್ 2 ಕುರಿತಾದಂತೆ ಎಷ್ಟೊಂದು ಜನ ವಿದ್ಯಾರ್ಥಿಗಳಿಗೆ ಇದು ಆಲ್ರೆಡಿ ಹಲವಾರು ಕ್ವೆಶನ್ಸ್ಗಳು ರೈಸ್ ಆಗಿರುತ್ತೆ. ಸೊ ಆ ಒಂದು ಕ್ವೆಶನ್ಸ್ಗಳಿಗೆ ಈ ವಿಡಿಯೋ ಮುಖಾಂತರ ಆನ್ಸರ್ ಮಾಡಬಹುದು. ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಿರ್ತಕ್ಕಂಥದ್ದು. ಸೊ ಹಾಗೆ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ನೋಡಿ, ಸೊ ದಟ್ ನಿಮ್ಮ ಕ್ವೆಶನ್ಸ್ಗೆ ಮೇ ಬಿ ಈ ವಿಡಿಯೋ ಮುಖಾಂತರ ಆನ್ಸರ್ ಸಿಗ್ಬೋದು. ಯಾರೆಲ್ಲ ಮೊದಲನೇ ಸಲ ನಮ್ಮ ವಿಡಿಯೋನ ವಾಚ್ ಮಾಡ್ತಿದ್ದೀರೋ, ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಸೊ ಲೆಟ್ಸ್ ಸ್ಟಾರ್ಟ್. ಆಲ್ರೆಡಿ ಸೆಕೆಂಡ್ PUC ಎಕ್ಸಾಮ್ 2 ಕುರಿತಾದಂತೆ ಮೇನ್ ಆಗಿ ಇರೋ ಕ್ವೆಶನ್ಸ್, ಹೌ ಟು ಅಪ್ಲೈ ಆ್ಯಂಡ್ ದೆನ್ ಯಾರು ಎಲಿಜಿಬಲ್ ಆಗಿದ್ದಾರೆ ಆ್ಯಂಡ್ ದೆನ್ ವೆನ್ ಇಸ್ ದ ಲಾಸ್ಟ್ ಡೇಟ್ ಟು ಅಪ್ಲೈ ಅನ್ನೋದ್ರ ಕುರಿತಾದಂತೆ. ಇದು ಆಲ್ರೆಡಿ ಗೌರ್ಮೆಂಟ್ ಅವರು ನಿಮ್ಮ ಎಕ್ಸಾಮಿನೇಷನ್ಸ್ 2 ಕುರಿತಾದಂತೆ ಫೈನಲ್ ಟೈಮ್ ಟೇಬಲ್ನ ಅಪ್ಲೋಡ್ ಮಾಡಿದ್ದಾರೆ. ಇಟ್ ಈಸ್ ಅವೈಲಬಲ್ ಇನ್ ವೆಬ್ಸೈಟ್ ಆಲ್ಸೋ. ಸೊ ಮೇಜರ್ ಆಗಿ ಯು ಕ್ಯಾನ್ ಸಿ ದಿಸ್: ಕನ್ನಡ, ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಇಂಗ್ಲೀಷ್, ಮ್ಯಾಥಮೆಟಿಕ್ಸ್. ಸೊ ಈ ಒಂದು ಮೇಜರ್ ಸಬ್ಜೆಕ್ಟ್ಸ್ನ ನಿಮ್ಮ KCET ರಿಲೇಟೆಡ್ ಸಬ್ಜೆಕ್ಟ್ಸ್ ಮೇನ್ ಆಗಿ. ಸೊ ಆ ಡೇಟ್ಸನ್ನು ಮಾತ್ರ ಇಲ್ಲಿ ಹಾಕಿದ್ದೀನಿ. ಯು ಕ್ಯಾನ್ ಸಿ April 24th ಥರ್ಸ್ಡೇ ಕನ್ನಡ ಎಕ್ಸಾಮ್ಸ್ ಕಂಡಕ್ಟ್ ಆಗುತ್ತೆ. 25th ದಟ್ ಈಸ್ ಫ್ರೈಡೇ ಬಯಾಲಜಿ. 26th ಸ್ಯಾಟರ್ಡೆ ಫಿಸಿಕ್ಸ್. ಸೊ ಬಯಾಲಜಿಗೂ ಫಿಸಿಕ್ಸ್ಗೂ ಯಾವುದೇ ಗ್ಯಾಪ್ ಇರೋದಿಲ್ಲ. April 28th ಮಂಡೇ ಕೆಮಿಸ್ಟ್ರಿ ಆ್ಯಂಡ್ April 29th ಟ್ಯೂಸ್ಡೇ ಇಂಗ್ಲೀಷ್. May 2nd ಫ್ರೈಡೇ ದಟ್ ಈಸ್ ಮ್ಯಾಥಮೆಟಿಕ್ಸ್. ಸೊ ದೀಸ್ ಆರ್ ದ ಮೇಜರ್ ಸಬ್ಜೆಕ್ಟ್ಸ್ ನಿಮ್ಮ KCET ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಸೊ ರಿಮೆಂಬರ್, ಈ ಒಂದು ಎಕ್ಸಾಮಿನೇಷನ್ಸ್ 2 ನಿಮ್ಮ KCET ಎಕ್ಸಾಮ್ ಆದ ನಂತರ ಸ್ಕೆಡ್ಯೂಲ್ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಜಾಸ್ತಿ ಫೋಕಸ್ ಇದಕ್ಕೆ ಕೊಡಬೇಡಿ. ಫಸ್ಟ್ KCET ಫೋಕಸ್ ಕೊಡಿ ಆ್ಯಂಡ್ ದೆನ್ ಯು ಕ್ಯಾನ್ ಫೋಕಸ್ ಆನ್ ಎಕ್ಸಾಮ್ 2. ಸೊ ಸೆಕೆಂಡ್ PUC ಎಕ್ಸಾಮ್ 2 ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗ? ಸೊ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗ? ದಟ್ ಈಸ್ 17th ಆಫ್ ಏಪ್ರಿಲ್ 2025. ಸೊ 17th ಆಫ್ ಏಪ್ರಿಲ್ 2025 ಇಸ್ ದ ಲಾಸ್ಟ್ ಡೇಟ್. ಸೊ ನೀವು ನಿಮ್ಮ ಎಕ್ಸಾಮಿನೇಷನ್ಸ್ ಫೀಸನ್ನು ಪೇ ಮಾಡಲೇಬೇಕು ಆ್ಯಂಡ್ ದೆನ್ 17th ಇಸ್ ದ ಲಾಸ್ಟ್ ಡೇ. ಸೊ ಹೂ ಇಸ್ ಎಲಿಜಿಬಲ್? ಯಾರು ಎಲಿಜಿಬಲ್ ಈ ಒಂದು ಎಕ್ಸಾಮಿನೇಷನ್ಸ್ನ ತಗೊಳ್ಳೋದಕ್ಕೆ? ಎಲ್ಲ ಸ್ಟೂಡೆಂಟ್ಸು ಸಹ ಎಲಿಜಿಬಲ್. ಸೊ ಯಾರೆಲ್ಲ ಎಕ್ಸಾಮ್ 1 ಮಾರ್ಕ್ಸ್ ತೆಗೆದಿದ್ದೀರೋ ಸೊ ಅವರು ಸಹ ಎಕ್ಸಾಮ್ 2 ಬರಿಬೋದು. ಯಾರೆಲ್ಲ ಎಕ್ಸಾಮ್ 1 ಇಲ್ಲ, ನನ್ನ ಮಾರ್ಕ್ಸ್ ಇನ್ನೂ ಚೆನ್ನಾಗಿ ತೆಗಿಬೋದು ಅಂತ ಯಾವ ಸ್ಟೂಡೆಂಟ್ಸ್ಗೆ ಅನ್ಸುತ್ತೋ ಸೊ ಅವರು ಸಹ ಎಕ್ಸಾಮ್ 2 ತೊಗೊಬೋದು. ಟೋಟಲ್ ಆಗಿ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮ್ 2 ತೊಗೊಬೋದು. ಸೊ ಇನ್ನೂ ಇಂಪಾರ್ಟೆಂಟ್ ಆಗಿ ಎಷ್ಟೊಂದು ಜನ ವಿದ್ಯಾರ್ಥಿಗಳಿಗೆ ಕೆಲವೊಂದು ಕ್ವೆಶನ್ಸ್ಗಳಿದೆ. ಸೊ ನೀವು ನಿಮ್ಮ ವೇಲ್ ಕೇಳಿರೋ ಕ್ವೆಶನ್ಸನ್ನೇ ಕಾಪಿ ಮಾಡಿ ಹಾಕಿರ್ತಕ್ಕಂಥದ್ದು. ಮೇನ್ ಕ್ವೆಶನ್ಸ್: ಹೌ ಟು ಅಪ್ಲೈ ಫಾರ್ ಸೆಕೆಂಡ್ PUC ಎಕ್ಸಾಮ್ 2. ಎಕ್ಸಾಮ್ 2ನ ಆನ್ಲೈನಲ್ಲಿ ಅಪ್ಲೈ ಮಾಡೋಕ್ಕಾಗಲ್ವಾ? ಎಕ್ಸಾಮ್ 2 ಅಟೆಂಪ್ಟಲ್ಲಿ ಫಸ್ಟ್ ಅಟೆಂಪ್ಟ್ಗಿಂತ ಕಡಿಮೆ ಮಾರ್ಕ್ಸ್ ಬಂದರೆ ಯಾವ ಅಟೆಂಪ್ಟ್ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ? ಎಕ್ಸಾಮ್ 1ಗೆ ಕಂಪೇರ್ ಮಾಡಿದ್ರೆ ಎಕ್ಸಾಮ್ 2 ಈಸಿ ಇರುತ್ತಾ ಅಥವಾ ಟಫ್ ಇರುತ್ತಾ? ಎಕ್ಸಾಮ್ 2ಗೂ ಪ್ರಾಕ್ಟಿಕಲ್ ಮಾರ್ಕ್ಸ್ ಆ್ಯಡ್ ಆಗುತ್ತಾ? ಸೊ ಈ ಥರ ಹಲವಾರು ಕ್ವೆಶನ್ಸ್ಗಳು ನಿಮಗೂ ಇರುತ್ತೆ. ಸೊ ನೀವೇ ಕಳಿಸಿರ್ತಕ್ಕಂಥ ಕ್ವೆಶನ್ಸ್ನೇ ಇಲ್ಲಿ ಕಾಪಿ ಮಾಡಿ ಹಾಕಿರ್ತಕ್ಕಂಥದ್ದು. ಈ ಒಂದು ವಿಡಿಯೋಲಿ ಈ ಎಲ್ಲ ಕ್ವೆಶನ್ಸ್ಗಳಿಗೂ ಆನ್ಸರ್ ಮಾಡ್ತೀನಿ. ಸೊ ಇನ್ನೂ ಏನಾದರೂ ಕ್ವೆಶನ್ಸ್ ಇದ್ದರೆ ಸೊ ಯು ಕ್ಯಾನ್ ಟೆಕ್ಸ್ಟ್ ಇನ್ ದ ಕಮೆಂಟ್ ಬಾಕ್ಸ್. ದ ಫಸ್ಟ್, ಕರ್ನಾಟಕ ವೆಬ್ಸೈಟಲ್ಲೇ ಕೊಟ್ಟಿರ್ತಕ್ಕಂಥ ನಿಮ್ಮ KSEEB ವೆಬ್ಸೈಟಲ್ಲೇ ಕೊಟ್ಟಿರ್ತಕ್ಕಂಥ ಕ್ವೆಶನ್ಸ್ಗಳಿಗೆ ಆನ್ಸರ್ಗಳನ್ನ ಇಲ್ಲಿ ಹಾಕಿರ್ತಕ್ಕಂಥದ್ದು ಸೊ ದಟ್ ಅಥೆಂಟಿಕ್ ಆಗಿರಲಿ ಅನ್ನೋದಕ್ಕೋಸ್ಕರ. ಈ 3 ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಏಕರೂಪತೆ ಹೊಂದಿರುತ್ತವೆಯೇ? ಸೊ ದಿಸ್ ಈಸ್ ಆಲ್ಸೋ ಯುವರ್ ಒನ್ ಆಫ್ ದ ಕ್ವೆಶನ್ಸ್, ವಿಚ್ ಮೀನ್ಸ್ ಈ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಪರೀಕ್ಷೆಗಳು ಒಂದೇ ಲೆವೆಲ್ ಆಗಿರುತ್ತಾ? ಮೀನ್ಸ್ ಟಫ್ನೆಸ್ ಆಗಿರ್ಬೋದು, ಕ್ವೆಶನ್ ಫ್ರೇಮಿಂಗಲ್ಲಿ ಆಗಿರ್ಬೋದು. ಸೊ ಈ ಕ್ವೆಶನ್ಸ್ಗೆ ಆನ್ಸರ್ ಎಸ್. 3 ಪರೀಕ್ಷೆಗಳಲ್ಲಿ ವಿಷಯ ಮತ್ತು ಕಠಿಣತೆಯ ಮಟ್ಟದಲ್ಲಿ ಏಕರೂಪತೆ ಹೊಂದಿರುತ್ತದೆ. ಸೊ ಎಕ್ಸಾಮ್ 1, ಎಕ್ಸಾಮ್ 2 ಅಥವಾ ಎಕ್ಸಾಮ್ 3 3 ಎಕ್ಸಾಮಲ್ಲೂ ಸಹ ಸೇಮ್ ಲೆವೆಲ್ ಆಫ್ ಡಿಫಿಕಲ್ಟೀಸ್, ಸೇಮ್ ಪ್ಯಾಟರ್ನ್ ಆಫ್ ಕ್ವೆಶನ್ಸು ಸಹ ಇರುತ್ತೆ ಅನ್ನೋದು ಗೌರ್ಮೆಂಟ್ ಅವರೇ ಆನ್ಸರ್ ಮಾಡಿರ್ತಕ್ಕಂಥದ್ದು. ದ ನೆಕ್ಸ್ಟ್ ಒನ್ ಇಸ್: ವಿದ್ಯಾರ್ಥಿಯು ಪ್ರಥಮ ಪರೀಕ್ಷೆಗೆ ಹಾಜರಾಗಿ ಮುಂದಿನ 2 ಪರೀಕ್ಷೆಗಳಿಗೆ ಹಾಜರಾದರೆ ಯಾವ ಪರೀಕ್ಷೆ ಅಂಕಗಳನ್ನು ಪರಿಗಣಿಸಲಾಗುವುದು? ಸೊ ಫಸ್ಟ್ ಎಕ್ಸಾಮ್ಗೆ ಅಟೆಂಪ್ಟ್ ಆಗಿ ನೆಕ್ಸ್ಟು ಎಕ್ಸಾಮ್ 2 ಆ್ಯಂಡ್ ಎಕ್ಸಾಮ್ 3ಯಲ್ಲೂ ಸಹ ಅಟೆಂಪ್ಟ್ ಮಾಡಿದ್ರೆ ಯಾವ ಎಕ್ಸಾಮ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ ಅನ್ನೋದು ಕ್ವೆಶನ್ನು. ದ ಆನ್ಸರ್ ಈಸ್
3 ಪರೀಕ್ಷೆಗಳಿಗೂ ವಿದ್ಯಾರ್ಥಿ ಹಾಜರಾಗಿದ್ದರೆ ಅತಿ ಹೆಚ್ಚು ಅಂಕ ಗಳಿಸಿದ್ದನ್ನು ಪರಿಗಣಿಸಲಾಗುವುದು. ಸೊ ಮೂರು ಎಕ್ಸಾಮಲ್ಲೂ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಯಾವ ಎಕ್ಸಾಮಲ್ಲಿ ಹೆಚ್ಚು ಮಾರ್ಕ್ಸನ್ನು ತೊಗೊಂಡಿದ್ದೀರೋ ಸೊ ಆ ಒಂದು ಎಕ್ಸಾಮ್ನ ಕನ್ಸಿಡರ್ ಮಾಡಿ ಮಾರ್ಕ್ಸ್ನ ಡಿಕ್ಲೇರ್ ಮಾಡ್ತಾರೆ. ಸೊ ಇಲ್ಲಿ ಇನ್ನೊಂದು ಕ್ವೆಶನ್ಸ್ ಬರುತ್ತೆ, ಸರ್ ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಮ್ 1ನಲ್ಲಿ ಫಿಸಿಕ್ಸ್ ಒಳ್ಳೆ ಮಾರ್ಕ್ಸ್ನ ತೊಗೊಂಡಿದ್ದೀನಿ, ಕೆಮಿಸ್ಟ್ರಿ ಒಳ್ಳೆ ಮಾರ್ಕ್ಸ್ನ ತೊಗೊಂಡಿದ್ದೀನಿ, ಬಯಾಲಜಿ ಕಮ್ಮಿ ತೊಗೊಂಡಿದ್ದೀನಿ. ಸೊ ಎಕ್ಸಾಮ್ 2ಅಲ್ಲಿ ಬಯಾಲಜಿ ಜಾಸ್ತಿ ತೊಗೊಂಡಿದ್ದೀನಿ, ಮಿಕ್ಕಿದ 2 ಸಬ್ಜೆಕ್ಟು ಕಮ್ಮಿ ತೊಗೊಂಡಿದ್ದೀನಿ ಅಂದರೆ ಏನಾಗುತ್ತೆ? ಸೊ ಡೋಂಟ್ ವರಿ, ಯಾವ ಸಬ್ಜೆಕ್ಟಲ್ಲಿ ಒಳ್ಳೆ ಮಾರ್ಕ್ಸ್ನ ತೊಗೊಂಡಿದ್ದೀರೋ ಸೊ ಆ ಒಳ್ಳೆ ಮಾರ್ಕ್ಸನ್ನು ಮಾತ್ರ, ಹೆಚ್ಚು ಮಾರ್ಕ್ಸನ್ನು ಮಾತ್ರ ಕನ್ಸಿಡರ್ ಮಾಡಿ ಫೈನಲ್ ರಿಸಲ್ಟನ್ನು ಬಿಡ್ತಕ್ಕಂಥದ್ದು. ದ ನೆಕ್ಸ್ಟ್ ಕ್ವೆಶನ್ ಇಸ್, 3 ಪರೀಕ್ಷೆಗಳನ್ನು ಬರೆಯುವ ವಿದ್ಯಾರ್ಥಿಗಳು ಎಷ್ಟು ಬಾರಿ ಅಂಕಪಟ್ಟಿ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ? ವಿಚ್ ಮೀನ್ಸ್ ಎಷ್ಟು ಸಲ ನೀವು ಮಾರ್ಕ್ಸ್ ಕಾರ್ಡ್ ಫೀಸನ್ನು ಪೇ ಮಾಡಬೇಕು? ದಟ್ ಈಸ್ ಒಂದು ಬಾರಿ, ಒಂದು ಸಲ ಮಾತ್ರ ನೀವು ಎಕ್ಸಾಮಿನೇಷನ್ ಮಾರ್ಕ್ಸ್ ಕಾರ್ಡ್ ಫೀಸ್, ಅಪ್ಲಿಕೇಶನ್ ಫೀಸ್ ಅಲ್ಲ, ಮಾರ್ಕ್ಸ್ ಕಾರ್ಡ್ ಫೀಸ್ ಒಂದೇ ಸಲ ಪೇ ಮಾಡಬೇಕಾಗಿರ್ತಕ್ಕಂಥದ್ದು. ದ ನೆಕ್ಸ್ಟ್ ಒನ್ ಇಸ್, ವಾರ್ಷಿಕ ಪರೀಕ್ಷೆ ಒಂದರಲ್ಲಿ ಪ್ರಾಯೋಗಿಕ ಪರೀಕ್ಷೆ ನಡೆಸಿದಂತೆ 2 ಮತ್ತು 3ರ ಪರೀಕ್ಷೆಯಲ್ಲಿ ಪ್ರಾಯೋಗಿಕ ಪರೀಕ್ಷೆ ನಡೆಸಲಾಗುತ್ತದೆಯೇ? ವಿಚ್ ಮೀನ್ಸ್ ಎಕ್ಸಾಮ್ 1ನಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸ್ ಮಾಡ್ತೀರಾ, ಸೊ ಅದೇ ರೀತಿಯಲ್ಲಿ ಎಕ್ಸಾಮ್ 2 ಆ್ಯಂಡ್ ಎಕ್ಸಾಮ್ 3ಯಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸ್ ಇರುತ್ತಾ ಅನ್ನೋ ಕ್ವೆಶನ್ಸು, ಈ ಕ್ವೆಶನ್ಸು ಎಷ್ಟೊಂದು ಜನ ವಿದ್ಯಾರ್ಥಿಗಳಿಗೂ ಸಹ ಇದೆ. ಸೊ ದ ಆನ್ಸರ್ ಈಸ್ ನೋ. ಸೊ ಎಕ್ಸಾಮ್ 1ನಲ್ಲಿ ಪ್ರಾಯೋಗಿಕ ಪರೀಕ್ಷೆ ಏನು ಮಾಡಿದಾರಲ್ಲ, ಸೊ ಅಲ್ಲಿ ಪಡೆದ ಅಂಕಗಳು ಮುಂದಿನ ಪರೀಕ್ಷೆಗಳಿಗೆ ಅನ್ವಯಿಸ್ತವೆ. ಎಕ್ಸಾಮ್ 1ನಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಏನು ತೆಗೆದಿದ್ದೀರೋ ಸೊ ಅದು ನೆಕ್ಸ್ಟ್ ಎಕ್ಸಾಮಿನೇಷನ್ಸ್ಗೂ ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಎಕ್ಸಾಮ್ 2 ಆ್ಯಂಡ್ ಎಕ್ಸಾಮ್ 3ಯಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸ್ ಇರೋದಿಲ್ಲ. ನೀವು ಎಕ್ಸಾಮ್ 1ನಲ್ಲಿ ಏನು ತೆಗೆದಿದ್ದೀರೋ ಪ್ರಾಕ್ಟಿಕಲ್ ಮಾರ್ಕ್ಸ್, ದಟ್ ಇಸ್ ಫೈನಲ್. ಆಂತರಿಕ ಮೌಲ್ಯಮಾಪನದಲ್ಲಿ ಪಡೆದ ಅಂಕಗಳನ್ನು ಉತ್ತಮಪಡಿಸಿಕೊಳ್ಳಲು ಅವಕಾಶವಿದೆಯೇ? ವಿಚ್ ಮೀನ್ಸ್ ಆಂತರಿಕ ಮೌಲ್ಯಮಾಪನ, ಇಂಟರ್ನಲ್ ಅಸೆಸ್ಮೆಂಟಲ್ಲಿ ನಿಮ್ಮ ಮಾರ್ಕ್ಸ್ನ ಇಂಪ್ರೂವ್ ಮಾಡೋದಕ್ಕೆ ಅವಕಾಶ ಇದೆಯಾ? ದ ಆನ್ಸರ್ ಇಸ್ ನೋ. ಒಮ್ಮೆ ಆಂತರಿಕ ಮೌಲ್ಯಮಾಪನದಲ್ಲಿ ಪಡೆದ ಅಂಕಗಳನ್ನು ಸೊ ಮುಂದೆ ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಇಂಟರ್ನಲ್ ಮಾರ್ಕ್ಸಲ್ಲೂ ಸಹ ಯಾವುದೇ ಚೇಂಜಸ್ ಇರೋದಿಲ್ಲ, ಓನ್ಲಿ ಥಿಯರಿ ಪೇಪರಲ್ಲಿ ಮಾತ್ರ ಚೇಂಜಸ್ ಆಗುತ್ತೆ, ದಟ್ ಈಸ್ ಎಕ್ಸಾಮ್ 2 ಆ್ಯಂಡ್ ಎಕ್ಸಾಮ್ 3ಯಲ್ಲಿ. ನೆಕ್ಸ್ಟ್, ಪರೀಕ್ಷೆ 1ರಲ್ಲಿ ಕೆಲವು ವಿಷಯಗಳಲ್ಲಿ ಅನುತ್ತೀರ್ಣರಾಗಿ ಪರೀಕ್ಷೆ 2 ಅಥವಾ ಪರೀಕ್ಷೆ 3ರಲ್ಲಿ ಉಳಿದ ಎಲ್ಲ ವಿಷಯಗಳಲ್ಲೂ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಅಂಕಪಟ್ಟಿಯಲ್ಲಿ ಏನೆಂದು ನಮೂದವಾಗುತ್ತದೆ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟೊಂದು ಜನ ವಿದ್ಯಾರ್ಥಿಗಳಿಗಿದೆ, ಸರ್ ಕೆಲವೊಂದು ಸಬ್ಜೆಕ್ಟಲ್ಲಿ ನಾನು ಪಾಸ್ ಆಗಿದ್ದೀನಿ, ಕೆಲವೊಂದು ಸಬ್ಜೆಕ್ಟಲ್ಲಿ NC ಅಂತ ಬಂದಿದೆ, ಸೊ ಫೈನಲ್ ನಂದು ಮಾರ್ಕ್ಸ್ ಕಾರ್ಡಲ್ಲಿ ಏನಂತ ಬರುತ್ತೆ ಇಫ್ ಐ ಟೇಕ್ ಎಕ್ಸಾಮ್ 2 ಆ್ಯಂಡ್ ಎಕ್ಸಾಮ್ 3? ಸೊ ಅಲ್ಲಿಗೆ ಆನ್ಸರ್ ಮಾಡಿದರೆ, ಅಂತಿಮವಾಗಿ ಎಲ್ಲ ವಿಷಯಗಳನ್ನು ಉತ್ತೀರ್ಣಗೊಂಡ ಪರೀಕ್ಷೆಯ ಮಾಹೆ ಮತ್ತು ಪರೀಕ್ಷೆಯ ಸಂಖ್ಯೆಯನ್ನು ನಮೂದಿಸಲಾಗುವುದು. ಸೊ ಕೊನೆಯದಾಗಿ ನೀವು ಫೈನಲ್ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಎಕ್ಸಾಮ್ 1ಇಂದ ಯಾವ ಸಬ್ಜೆಕ್ಟ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ, ಎಕ್ಸಾಮ್ 2ಇಂದ ಯಾವ ಸಬ್ಜೆಕ್ಟ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ, ಇಫ್ ಇನ್ ಕೇಸ್ ಏನಾದರೂ ನೀವು ಆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ರೆ ಸೊ ಟೋಟಲಾಗಿ ಕನ್ಸಿಡರ್ ಮಾಡಿ ಲಾಸ್ಟ್ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಎಕ್ಸಾಮಿಂದ ಎಷ್ಟು ಮಾರ್ಕ್ಸ್ನ ತೊಗೊಂಡಿದ್ದೀರಾ ಅನ್ನೋದನ್ನು ಪ್ರಿಂಟ್ ಆಗಿ ಬರುತ್ತೆ. ದಟ್ ಈಸ್ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಮ್ಯಾಥ್ಸ್, ಬಯಾಲಜಿ ಅಥವಾ ನಿಮ್ಮ ರೆಸ್ಪೆಕ್ಟಿವ್ ಸಬ್ಜೆಕ್ಟ್ಸ್ ಯಾವುದಿದೆಯೋ ಎಲ್ಲದಕ್ಕೂ ಸೇಮ್ ಪ್ಯಾಟ್ರನ್ನ ಕೊಡ್ತಾರೆ. ಸೊ ಐ ಹೋಪ್ ದಿಸ್ ಇಸ್ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡಿದ್ದೀನಿ ಅಂತ ಭಾವಿಸ್ತೀನಿ. ಸೊ ಒನ್ ಮೋರ್ ವೆರಿ ಇಂಪಾರ್ಟೆಂಟ್, ಯಾರೆಲ್ಲ ಎಕ್ಸಾಮ್ 1 ತೊಗೊಂಡಿದ್ದೀರೋ ಸೊ ಅವ್ರಿಗೆ ಸರ್ ಸ್ಕ್ಯಾನ್ ಕಾಪಿ ಬೇಕು ಅಥವಾ ನಾನು ರಿವ್ಯಾಲ್ಯೂಯೇಷನ್ ಮಾಡಬೇಕು, ಮಾರ್ಕ್ಸ್ನ ರೀಕೌಂಟ್ ಮಾಡಬೇಕು, ಸೊ ಅದಕ್ಕೆ ಲಾಸ್ಟ್ ಡೇಟನ್ನು ಸಹ ಅನೌನ್ಸ್ ಮಾಡಿದ್ದಾರೆ ಆಲ್ರೆಡಿ. ಯು ಕ್ಯಾನ್ ಸಿ ದಿಸ್. ಸ್ಕ್ಯಾನ್ ಕಾಪಿಗಾಗಿ ಅರ್ಜಿ ಸಲ್ಲಿಸುವ ದಿನಾಂಕ, ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ 8th of April, ಸೊ ಎಂಡ್ಸ್ 13th of April. ಸ್ಕ್ಯಾನ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ 12th of April ಇಂದ ಡೌನ್ಲೋಡ್ ಮಾಡ್ಕೊಬೋದು ಆ್ಯಂಡ್ 16th of Aprilಗೆ ಲಾಸ್ಟ್ ಡೇಟ್ ಇದೆ. ನೆಕ್ಸ್ಟ್, ರಿವ್ಯಾಲ್ಯೂಯೇಷನ್. ಸೊ ರಿವ್ಯಾಲ್ಯೂಯೇಷನ್ಸ್ ಯಾರಿಗೆ ಹಾಕ್ಬೋದು? ಸ್ಕ್ಯಾನ್ ಕಾಪಿನ ತೊಗೊಂಡವ್ರಿಗೆ ಮಾತ್ರ ರಿವ್ಯಾಲ್ಯೂಯೇಷನ್ಸ್ ಹಾಕೋದಕ್ಕೆ ಅರ್ಹರು, ಎಲಿಜಿಬಲ್ ಅಂತ ಹೇಳಿದ್ದಾರೆ. ಸೊ ಸ್ಕ್ಯಾನ್ ಕಾಪಿ ರಿವ್ಯಾಲ್ಯೂಯೇಷನ್ಸು ಡೇಟ್ ಯಾವಾಗ? 12th of April ಇಂದ 17th of April. ಸೊ ಇದಕ್ಕೆ ಫೀಸಸ್ ಏನಿರುತ್ತೆ? ಸ್ಕ್ಯಾನ್ ಪ್ರತಿಗಾಗಿ ಅರ್ಜಿ ಸಲ್ಲಿಸಲು ಸ್ಕ್ಯಾನ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಈಚ್ ಸಬ್ಜೆಕ್ಟ್ 530. ಸೊ ನಿಮ್ಗೆ ಎಷ್ಟು ಸಬ್ಜೆಕ್ಟ್ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮರು ಮೌಲ್ಯಮಾಪನಕ್ಕಾಗಿ ಮೀನ್ಸ್ ರಿವ್ಯಾಲ್ಯೂಯೇಷನ್ಸ್ಗೆ 1670 ಆ್ಯಂಡ್ ದೆನ್ ರೀಕೌಂಟಿಂಗ್ಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಸೊ ಇಫ್ ಇನ್ ಕೇಸ್ ಏನಾದರೂ ನೀವು ರೀಕೌಂಟಿಂಗ್ ಮಾಡಬೇಕು ಅಂದರೆ ಅದಕ್ಕೆ ಯಾವುದೇ ಶುಲ್ಕ ಇರುವುದಿಲ್ಲ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇಫ್ ಇನ್ ಕೇಸ್ ಏನಾದರೂ ನಿಮಗೆ ಸ್ಕ್ಯಾನ್ ಕಾಪಿ ಹೇಗೆ ಡೌನ್ಲೋಡ್ ಮಾಡ್ಕೊಬೇಕು ಅಥವಾ ರಿವ್ಯಾಲ್ಯೂಯೇಷನ್ಸ್ ಹೇಗೆ ಆಗಬೇಕು, ಸೊ ಇದ್ರ ಕುರಿತಂತೆ
ಇದೇ ಸಪ್ರೇಟ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ವಿಲ್ ಆಲ್ಸೋ ಡೂ ದ್ಯಾಟ್. ಸೊ ಐ ಹೋಪ್ ಐ ಆನ್ಸರ್. ಸೊ ಇನ್ನೂ ಮೇಯ್ನಾಗಿ ಏನಂದರೆ ಹೌ ಟು ಅಪ್ಲೈ ಫಾರ್ ಸೆಕೆಂಡ್ PUC ಎಕ್ಸಾಮ್ 2ನ ಆನ್ಲೈನಲ್ಲಿ ಅಪ್ಲೈ ಮಾಡೋಕ್ಕಾಗಲ್ವಾ? ದಿಸ್ ಇಸ್ ಎಲ್ಲ ಸ್ಟೂಡೆಂಟ್ಸ್ಗೂ ಇರೋ ಏಕೈಕ ಕ್ವೆಶನ್ಸ್ ಆ್ಯಂಡ್ ಮೇಜರ್ ಕ್ವೆಶನ್ಸ್ ಇದೆ. ಸೊ ಆನ್ಲೈನಲ್ಲಿ ಅಪ್ಲೈ ಮಾಡೋದಕ್ಕಾಗಲ್ವಾ, ಹೇಗೆ ಅಪ್ಲೈ ಮಾಡಬೇಕು ಅಂತ. ರಿಮೆಂಬರ್, ಸೊ ಗೌರ್ಮೆಂಟ್ ಅವರೇ ಹೇಳಿರೋ ಪ್ರಕಾರ ಸಪ್ರೇಟಾಗಿ ಇಂಡಿವಿಜುವಲ್ ಆಗಿ ನೀವೇ ಆನ್ಲೈನಲ್ಲಿ ಅಪ್ಲೈ ಮಾಡೋದಕ್ಕಾಗಲ್ಲ, ನೀವು ಕಾಲೇಜ್ ಮುಖಾಂತರನೇ ಹೋಗಿ ಅಪ್ಲೈ ಮಾಡಬೇಕಾಗತ್ತೆ. ಸೊ ಯಾವ ಕಾಲೇಜು, ನೀವು ಸೆಕೆಂಡ್ PUC ಎಲ್ಲಿ ಮಾಡಿದ್ದೀರಲ್ವಾ ಅದೇ ಕಾಲೇಜ್ಗೆ ಹೋಗ್ಬಿಟ್ಟು ಆ ಕಾಲೇಜ್ ಮುಖಾಂತರನೇ ನೀವು ಅಪ್ಲೈ ಮಾಡೋದಕ್ಕಾಗೋದು. ಸೊ ಅಕಾರ್ಡಿಂಗ್ ಟು ದ ಗೌರ್ಮೆಂಟ್ ಅವರೇ ತಿಳಿಸ್ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಕೀಪ್ ಇಟ್ ಇನ್ ಮೈಂಡ್. ಇಂಡಿವಿಜುವಲ್ ಆಗಿ ಹೋಗಿ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಫಾರ್ ಎಕ್ಸಾಮಿನೇಷನ್ಸ್ 2 and 3. ಸೊ ಐ ಹೋಪ್ ಐ ಆನ್ಸರ್ ಆಲ್ ದೀಸ್ ಕ್ವೆಶನ್ಸ್. ಸೊ ಒನ್ ಮೋರ್ ಲಾಸ್ಟ್ ಕ್ವೆಶನ್, ಐ ಥಿಂಕ್ ಎಕ್ಸಾಮ್ 2ಗೂ ಪ್ರಾಕ್ಟಿಕಲ್ ಮಾರ್ಕ್ಸ್ ಆ್ಯಡ್ ಆಗುತ್ತಾ? ಸೊ ನಿಮ್ಮ ಪ್ರಾಕ್ಟಿಕಲ್ ಮಾರ್ಕ್ಸ್ ಕುರಿತಾದಂತೂ ಇದು ಆಲ್ರೆಡಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸಪ್ರೇಟ್ ಆದಾಗ ಮಾಡೋದಿಲ್ಲ. ಈ ಹಿಂದೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸ್ ಏನು ಮಾಡಿದ್ರೋ ಸೊ ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಸೊ ಓನ್ಲಿ ಥಿಯರಿ ಪೇಪರಲ್ಲಿ ಮಾತ್ರ ನಿಮಗೆ ಚೇಂಜಸ್ ಆಗಿರ್ತಕ್ಕಂಥದ್ದು. ಐ ಹೋಪ್ ಐ ಆನ್ಸರ್ಡ್ ಆಲ್ ದ ಕ್ವೆಶನ್ಸ್. ಇನ್ನೂ ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆ ಕ್ವೆಶನ್ಸ್ಗೆ ಆನ್ಸರ್ ಮಾಡೋ ಪ್ರಯತ್ನ ನಾವು ಮಾಡ್ತೀವಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.